ಗಾಯ್ಸ್, ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ನಾವು ರೇಷೋ ಯಾವ ಥರ ಮಾಡ್ತೀವಿ ಮತ್ತು ಯಾಕೆ ಮಾಡ್ತೀವಿ ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಇವತ್ತು ನೀವು ವೀಡಿಯೋದಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ನಿಮ್ಗೆ ಅದನ್ನ ಲಾಸ್ಟ್ ವೀಡಿಯೋದಲ್ಲಿ ಏನು ಹೇಳಿದ್ರೆ ಇವತ್ತು ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ಅಂತ ಹೇಳಿದೆ. ಅದೇ ಇವತ್ತಿನ ವೀಡಿಯೋದಲ್ಲಿ ನಾವು ಯಾವ ಥರ ಇಂಜೆಕ್ಟ್ ಮಾಡ್ತೀವಿ CT ಸಪ್ಲೈ ಮತ್ತು ಸೆಕೆಂಡ್ ಸೈಡ್ ಎಷ್ಟು ಕರೆಂಟ್ ಬರುತ್ತೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ತೋರಿಸ್ತೀನಿ ಯಾವ ಥರ ಕೊಡ್ತೀವಿ ಅಂತ ಅದನ್ನು ಕೂಡ ತೋರಿಸ್ತೀನಿ. ಅದು ವೀಡಿಯೋ ತೋರಿಸ್ತೀನಿ, ನೋಡ್ಕೊಂಬಿಡಿ. ಮೊದಲನೇ ಇದನ್ನ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ CT ರೇಷಿಯೋ ಯಾವ ಥರ ಮಾಡ್ತೀವಿ ಅಂತ. ಇವತ್ತಿನ ವಿಡಿಯೋದಲ್ಲಿ ಪ್ರಾಕ್ಟಿಕಲಾಗಿ ಡೆಮೋ ತೋರಿಸ್ತಾ ಇದ್ದೀನಿ. ಈಗ ನಾವು ಪ್ರೈಮರಿಗೆ 60 amps ಕೊಟ್ಟಿದ್ದೀವಿ. ನೀವು ನೋಡ್ಕೋಬೋದು 60 amps ಇದೆ ಇಲ್ಲಿ. ಇದು ನೋಡಿ 60 amps ಇದೆ, 62 amps ಇದೆ. ಸೆಕೆಂಡ್ ಎಷ್ಟು ಬರ್ತಾ ಇದೆ ಅಂದರೆ ನಮ್ಮದು 100 milliamps ಬರ್ತಾ ಇದೆ. ನಾವು ಇದನ್ನು ಸೆಲೆಕ್ಷನ್ ನೋಡ್ಕೋಬೋದು. 100 ಇಟ್ಟಿದ್ದೀವಿ, 99.9 ಬರ್ತಾ ಇದೆ. ಅಂದರೆ ಇದು ಪ್ರೈಮರಿ 60 ಕೊಟ್ಟರೆ ಸೆಕೆಂಡ್ರಿ 100 amps ಬರುತ್ತೆ, 100 milliamps ಬರುತ್ತೆ. ಮತ್ತು ಇಲ್ಲಿಂದ ಸೀನಿಯರ್ ಪ್ಯಾನಲ್ ಒಳಗಡೆ ಹೋಗಿದೆಯಲ್ಲ, ಅದು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಸೀನಿಯರ್ ಪ್ಯಾನಲ್ ಒಳಗಡೆ ಹೋಗಿರೋದು ಅಲ್ಲಿ ರೀಡಿಂಗ್ ಯಾವ ಥರ ತೋರಿಸೋದು ಅಂತ ಅದನ್ನು ಕೂಡ ತೋರಿಸ್ತೀನಿ. ಹಾಗೆ ನಾವು ಎಲ್ಲ ಕೋರಲ್ಲಿ ಚೆಕ್ ಮಾಡ್ಕೋತೀವಿ, ಅಪ್ ಟು 5th ಕೋರ್ನಲ್ಲಿ ಚೆಕ್ ಮಾಡ್ತೀವಿ. ನಾವು ಏನು ಮಾಡ್ತೀವಿ ಅಂದರೆ CTಗೆ ಒಂದು 10% ಕೊಡ್ತೀವಿ. ಆ ರೇಷ್ ಕನೆಕ್ಟೆಡ್ ರೇಷೋ ಏನಿರುತ್ತಲ್ಲ ಅದಕ್ಕೆ 10% ಕೊಟ್ಟು ಪ್ರೈಮರಿಲಿ ಒಂದು 10% ಅಂದರೆ ನಾವು ಎಕ್ಸಾಂಪಲ್ 600 amps ಕೊಟ್ಟಿದ್ದೀವಿ. ಅದು 10% ಎಷ್ಟಾಗುತ್ತೆ ಅಂತ ಹೇಳಿದ್ರೆ 60 ಆಗುತ್ತೆ. ಅದಕ್ಕೆ ನಾವು ಏನು ಮಾಡ್ತೀವಿ, ಮೊದಲು 10% ಕೊಟ್ಟು ಸೆಕೆಂಡ್ರಲ್ಲಿ 100 milliamps ಬರ್ತಾ ಇದೆಯಾ ಇಲ್ಲೋ ಅಂತ ಚೆಕ್ ಮಾಡ್ತೀವಿ. ಅದನ್ನು ಕೂಡ ವೀಡಿಯೋದಲ್ಲಿ ತೋರಿಸಿದ್ದೀನಿ, ಅದನ್ನು ಕೂಡ ನೋಡ್ಕೋಬೋದು ನೀವು. ಮತ್ತೇನು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಕೂಡ 100 milliamps ಬರಬೇಕು ಸೆಕೆಂಡ್ರಿಯಲ್ಲಿ. ಮತ್ತು ಇಲ್ಲಿಂದ ನಮ್ಮ ಕಂಟ್ರೋಲ್ ರೂಮ್ ಏನಿರುತ್ತಲ್ಲ ಅಲ್ಲಿ ಸೆಕೆಂಡ್ ಪ್ಯಾನಲ್ ಒಳಗಡೆ ಕೂಡ ಸೇಮ್ ಬರಬೇಕು. ಏನಂದರೆ 60 amps ಕೊಟ್ಟರೆ ಪ್ರೈಮರಿಲಿ ನಮ್ಮ ಸೆಕೆಂಡ್ರಿ 100 milliamps ಬರುತ್ತೆ. ಇದೇ ಥರ ನಾವೇನು ಮಾಡ್ತೀವಿ ಅಂದರೆ ಅಪ್ ಟು 600 amps ಕೊಟ್ಟರೆ ಸೆಕೆಂಡ್ರಲ್ಲಿ ಏನು ಬರುತ್ತೆ ನಮ್ಮದು 1 amps ಬರಬೇಕು. ಇದೇ ನಮ್ಮ ಮೇನ್ ಕಾನ್ಸೆಪ್ಟ್. ಅದೇ ನಾವೇನು ಮಾಡ್ತೀವಿ ಅಂದರೆ ಅಷ್ಟು ಕೊಡ್ಲಿಕ್ಕೆ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಜಸ್ಟ್ 30% ಕೊಟ್ಟು ನಾವು ವಿಡಿಯೋದಲ್ಲಿ ಓನ್ಲಿ 10% ಕೊಟ್ಟು ತೋರಿಸಿದ್ದೀನಿ ಯಾವ ಥರ ಏನಾಗುತ್ತೆ ಅಂತ. ಅದು ರಿಲೇದಲ್ಲಿ ಯಾವ ಥರ ರೀಡ್ ಮಾಡ್ತೀವಿ ಅಂತ ಅದನ್ನು ಕೂಡ ತೋರಿಸಿದ್ದೀನಿ. ವಿಡಿಯೋದಲ್ಲಿ ಅದನ್ನು ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು ಹೋಗ್ಬಿಟ್ಟು. ಮತ್ತು ಗೈಸ್, ಮತ್ತೆ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ ಓನ್ಲಿ CT ಬೂಸ್ಟಿಂಗ್ ಮಾಡಲಿಕ್ಕೆ ಓನ್ಲಿ 10% ಕೊಟ್ಟಿದ್ದೀನಿ. ಅದು ನಾನು ಕರೆಂಟ್ ಮೆಜರ್ ಮಾಡಿದ್ದೀನಿ. ನಾವು ರೆಗ್ಯುಲರಾಗಿ ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಅಪ್ ಟು ರೇಟೆಡ್ ಎಷ್ಟು ಇರುತ್ತಲ್ಲ ಅಷ್ಟು ಕರೆಂಟ್ ಕೊಟ್ಬಿಟ್ಟು ನಾವು ಸೆಕೆಂಡಲ್ಲಿ ಎಷ್ಟು ಕರೆಂಟ್ ಬರ್ತಾ ಚೆಕ್ ಮಾಡ್ತಿರ್ತೀವಿ. ಅದು ಪ್ರೊಸೀಜರ್ ಮಾಡಲೇಬೇಕು. ನಾನು ನಿಮಗೆ ಎಕ್ಸಾಂಪಲ್ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಓನ್ಲಿ ಅದು 10% ಕೊಟ್ಟು ಸೆಕೆಂಡ್ರಲ್ಲಿ ಎಷ್ಟು ಕರೆಂಟ್ ಬರುತ್ತೆ ಏನಂತ ತೋರಿಸಿದ್ದೀನಿ. ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾವು CT ರೇಷಿಯೋ ಯಾವ ಥರ ಮಾಡ್ತೀವಿ ಮತ್ತು ಪ್ರಾಕ್ಟಿಕಲಾಗಿ ತೋರಿಸಿದ್ದೀನಿ. ಪ್ರೈಮರಲ್ಲಿ ಕೊಟ್ಟರೆ ಎಷ್ಟು ಕರೆಂಟ್ ಕೊಟ್ಟು ಸೆಕೆಂಡಲ್ಲಿ ಎಷ್ಟು ಬರುತ್ತಂತ. ಹೀಗೆ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಮತ್ತು ಎಲೆಕ್ಟ್ರಿಕಲ್ ರಿಲೇಟೆಡ್ ವಿಡಿಯೋ ತರ್ತಾ ಇರ್ತೀನಿ. ಎಲ್ರಿಗೂ ಧನ್ಯವಾದ.